ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಕೂಡ ವಿಶೇಷವಾಗಿ ತುರ್ತಾಗಿ ಕರೆದಂತಹ ಒಂದು ಪತ್ರಿಕಾಗೋಷ್ಠಿಗೆ ಮಾಧ್ಯಮಗೋಷ್ಠಿಗೆ ಅಂತ ಹೇಳಬೇಕು. ಪತ್ರಿಕಾಗೋಷ್ಠಿಯಿಂದ ನಿಮ್ಮನ್ನು ಬಿಟ್ಟು ಅವ್ರು ಹೇಳಿದಂಗೆ ಪ್ರಿಂಟ್ ಮೀಡಿಯಾದವರು ಆಗ್ತದೆ. ಅದಕ್ಕೋಸ್ಕರ ಮಾಧ್ಯಮಗೋಷ್ಠಿಗೆ ಎಲ್ಲರೂ ಕೂಡ ಸ್ವಾಗತ ಬಯಸ್ತೇನೆ. ಈಗಾಗಲೇ ಈ ದಿವಸ ನಮ್ಮ ಗುರುಗಳು, ಬಹಳಷ್ಟು ಜನ ಗುರುಗಳು ಭೇಟಿ ಮಾಡ್ತಕ್ಕಂಥದ್ದು ಮತ್ತು ಅವರು ನನ್ನನ್ನು ಆಶೀರ್ವದಿಸಲಿಕ್ಕೆ ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಬಯಸಿ ಮತ್ತು ಅಭಿನಂದನೆಯನ್ನು ಕೂಡ ಈಗಾಗಲೇ ಸಲ್ಲಿಸಿದ್ದೇನೆ. ಆ ಸಂದರ್ಭದಲ್ಲಿ ತಾವು ಕೂಡ ಅವರ ಜೊತೆಯಲ್ಲಿ ಮಾತಾಡಿದ್ದೀರಿ ಅಂತೇಳಿ ನಾನು ಆಶಿಸ್ತೇನೆ. ಈ ಮಧ್ಯೆ ನನ್ನನ್ನು ಆಶೀರ್ವದಿಸಲಿಕ್ಕೆ ಆಗಮಿಸಿದಂಥ ಪರಮ ಪೂಜ್ಯ ಎಲ್ಲ ಗುರುವರಿಯರಿಗೂ ಕೂಡ ನಾನು ಶಿರಸಾಷ್ಟಾಂಗ ನಮಸ್ಕಾರ. ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ನಮಸ್ಕಾರಗಳನ್ನು ತಿಳಿಸುವುದರ ಜೊತೆಗೆ ಕೆಲವು ವಿಚಾರಗಳನ್ನು, ಸಂಗತಿಗಳನ್ನು ನಾನು ಕೂಡ ಅವರ ಜೊತೆಯಲ್ಲಿ ಮುಕ್ತವಾಗಿ ವಿಚಾರ ವಿನಿಮಯ ಮಾಡಿಕೊಂಡಿದ್ದೇವೆ. ಅವರು ಎಲ್ಲ ಗುರುಗಳು ಎಲ್ಲ ಸೇರಿ ಅವರು ನನ್ನ ಜೊತೆಯಲ್ಲಿ ಇಂತಹ ಒಂದು ಸಂದರ್ಭದಲ್ಲಿ ಅವರ ಒಂದು ಅಭಿಮಾನ ಮತ್ತು ಆಶೀರ್ವಾದ ವ್ಯಕ್ತಪಡಿಸಿರ್ತಕ್ಕಂಥದ್ದು ನನಗೆ ಇನ್ನೂ ಹೆಚ್ಚು ಶಕ್ತಿಯನ್ನು, ಸತ್ಯದ ಪರವಾಗಿ ಹೋರಾಟ ಮಾಡಲಿಕ್ಕೆ ಹೆಚ್ಚು ಶಕ್ತಿಯನ್ನು ಕೊಟ್ಟಿದ್ದಾರೆ ಅಂತೇಳಿ ನಾನು ಭಾವಿಸಿದ್ದೇನೆ. ಮತ್ತು ಜೊತೆಯಲ್ಲಿ ಈಗಾಗಲೇ ರಾಜಕೀಯದ ಏರುಪೇರುಗಳು, ಸ್ಥಿತ್ಯಂತರಗಳು ಆಗುವುಗಳ ಬಗ್ಗೆನೂ ಕೂಡ ಚರ್ಚೆ ಮಾಡಿದ್ದೇನೆ ಅವ್ರ ಹತ್ರ. ನಾನು ಮಾಧ್ಯಮಕ್ಕೆ ತಿಳಿಸ್ತಕ್ಕಂಥದ್ದು ಇತ್ತೀಚೆಗೆ ನಡೆದಂತಹ ಜಿಲ್ಲಾ ಬ್ಯಾಂಕಿನ ಚುನಾವಣೆಯಲ್ಲಿ ನಮ್ಮ ಜೊತೆಯಲ್ಲಿ ಸುಮಾರು 14 ಜನನು ಕೂಡ ವಿಜೇತರಾಗಿರ್ತಕ್ಕಂಥದ್ದು, ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಕ್ಕಂಥದ್ದು, ಮತದಾರರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನು ಕೂಡ ನಾನು ನಿಮ್ಮ ಮೂಲಕ ಮಾಡಲಿಕ್ಕೆ ಬಯಸ್ತೇನೆ. ಮತ್ತು 4ನೇ ತಾರೀಕು ಕೂಡ ಅಧ್ಯಕ್ಷರ ಆಯ್ಕೆ ಇದೆ. 4ನೇ ತಾರೀಕು ಆಯ್ಕೆಯ ನಂತರ ಸಕ್ರಿಯವಾಗಿ ನಮ್ಮ ಜಿಲ್ಲೆ ಮತ್ತು ರಾಜ್ಯದಲ್ಲಿ ಕೂಡ ಪ್ರವಾಸ ಮಾಡ್ತೇನೆ. ಈಗಾಗಲೇ ಏನು ಮೊನ್ನೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತುಗಳಲ್ಲಿ ಸಹಕಾರಿ ಕಾಯ್ದೆಗೆ ತಿದ್ದುಪಡಿಗಳು ಏನೆಲ್ಲ ಬಂದಿದ್ದಾವೆ, ಆ ಎಲ್ಲ ತಿದ್ದುಪಡಿಗಳನ್ನು ಕೂಡ ನಾನೇ ತಯಾರು ಮಾಡಿದಂಥದ್ದು. ನಾನು ಅಂತೇಳಿದ್ರೆ ನನ್ನ ಇಲಾಖೆಯ ಎಲ್ಲ ಅಧಿಕಾರಿ ವರ್ಗದವರನ್ನು, ಎಚ್ ಕೆ ಪಾಟೀಲ್ರನ್ನು ಹಲವಾರು ಬಾರಿ ಸಭೆಗಳನ್ನು ನಡೆಸಿ ಆ ಒಂದು ತಿದ್ದುಪಡಿಗಳನ್ನು ತಂದಿದ್ದೇವೆ. ಆ ತಿದ್ದುಪಡಿಗಳಿಂದ ನನಗಂತೂ ಸಮಾಧಾನ ಇದೆ. ಯಾಕೆಂದರೆ ಸರ್ವರಿಗೂ ಸಮಬಾಳು ಸಮಪಾಲು ಅಂತ ಹೇಳಿ ನಾವೇನು ಪದೇ ಹೇಳ್ತಾ ಇರ್ತೀವಿ, ಅದು ನಿಜಕ್ಕೂ ಕೂಡ ಪೂರ್ಣ ಅಲ್ಲದೇ ಇರೋ ಅಲ್ಪ ಸ್ವಲ್ಪನಾದರೂ ಕೂಡ ಸಹಕಾರಿ ಆಂದೋಲನದಲ್ಲಿ ಸಮಬಾಳು ಸಮಪಾಲಿನ ಅವಕಾಶ ಕಲ್ಪನೆಯನ್ನು ಆ ಕಾಯ್ದೆಯ ತಿದ್ದುಪಡಿಗಳ ಮೂಲಕ ತಂದಿದ್ದೇವೆ. ತರ್ತಕ್ಕಂಥದ್ದಕ್ಕೆ ನನಗೆ ಸಹಕಾರವನ್ನು ಮುಖ್ಯಮಂತ್ರಿಗಳು ಕೂಡ ಕೊಟ್ಟಿದ್ದು ಸಂಪೂರ್ಣವಾದಂಥದ್ದು. ಆ ಕಾಯ್ದೆ 2 ಸದನಗಳಲ್ಲೂ ಕೂಡ ಈಗಾಗಲೇ ಮಂಜೂರಾತಿಯನ್ನು ಪಡೆದುಕೊಂಡಿದ್ದೆ ಮತ್ತು ಗೌರವಾನ್ವಿತ ರಾಜ್ಯಪಾಲರು ಕೂಡ ಅದಕ್ಕೆ ಸಹಮತಿಯನ್ನು ಕೊಡ್ತಾರೆ ಅಂತೇಳಿ ನಾನು ವಿಶ್ವಾಸವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಲಿಕ್ಕೆ ಬಯಸ್ತೇನೆ. ಮತ್ತು ರಾಜಕೀಯವಾಗೂ ಕೂಡ ಸ್ಥಿತ್ಯಂತರಗಳು, ಏರುಪೇರುಗಳು ಆಗ್ತವೆ. ಕೆಲವೊಮ್ಮೆ ಸತ್ಯಕ್ಕೆ ಕೆಲವೊಮ್ಮೆ ತಾತ್ಕಾಲಿಕವಾಗಿ ಹಿನ್ನಡೆ ಆಗಬಹುದು, ಆದರೆ ಲಾಂಗ್ ರೇಂಜಿಂಗ್ ಎಫೆಕ್ಟ್ ಅಂತ ಹೇಳಿದ್ರೆ ಅದಕ್ಕೆ ಯಶಸ್ಸಿರುತ್ತೆ ಅಂತಕ್ಕಂಥದ್ದನ್ನು ನಂಬಿರ್ತಕ್ಕಂಥವ್ರು ನಾನು. ಆದ್ದರಿಂದ ನಾನು ಅಧಿಕಾರ ಹೋದಾಕ್ಷಣಕ್ಕೆ ನನಗೇನು ಯಾವುದೇ ರೀತಿಯ ಅಸಮಾಧಾನ ಆಗಲಿ ಮತ್ತು ಅಧಿಕಾರ ಕಳ್ಕೊಂಡಂತಹ ಯಾವುದೇ ರೀತಿಯ ಚಿಂತೆ ಆಗಲಿ ನನ್ನಲ್ಲಿ ಇಲ್ಲ ಅಂತಕ್ಕಂಥದ್ದು. ನಾನು ಈ ರಾಜ್ಯದ ಜಿಲ್ಲೆಯ ರೈತರ ಮತ್ತು ಯಾರೆಲ್ಲ ಅಸಹಾಯಕರಿರ್ತಾರೆ, ದುರ್ಬಲರಿರ್ತಾರೆ, ಹಿಂದುಳಿದವರು ಇರ್ಬೋದು ಮತ್ತು ಮುಂದುವರೆದವರು ಇರ್ಬೋದು, ಯಾರೇ ಇರ್ಬೋದು, ಎಲ್ಲ ಜಾತಿನಲ್ಲೂ ಕೂಡ ಬಡವರು ಇರ್ತಾರೆ. ಆ ಬಡವ್ರ ಪರವಾಗಿ ಧ್ವನಿಯನ್ನು ಎತ್ತಕ್ಕಂಥದ್ದು, ಅವರ ಒಂದು ಏಳಿಗೆಗೆ ಶ್ರಮವನ್ನು ವಹಿಸ್ತಕ್ಕಂಥ ಕೆಲಸವನ್ನು ನಿರಂತರವಾಗಿ ಮುಂದಿನ ದಿನಮಾನಗಳಲ್ಲೂ ಕೂಡ ಮಾಡ್ತೇವೆ. ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.